ನಮ್ಮೂರಲ್ಲಿ ಒಂದು ಊರಿಗೆ ಕರೆಯಣ್ಣ ಅವ್ನ ಮನೆ ಹೋಗ್ಬಿಟ್ಟ. ಹೋದ ತಕ್ಷಣ ಎಮ್ಮ ಬರ್ಕೊಳ್ಳೋಕೆ ಶುರು ಮಾಡ್ಬಿಟ್ರು. ಅಯ್ಯೋ ದಲಿತರು ನಮ್ಮ ಮನೆಗೆ ಬಂದ್ಬಿಟ್ಟ, ಇನ್ನು ಮುಂದ್ಗಡೆಯಿಂದ ಹೋಗಂಗಿಲ್ಲ, ಹಿಂದ್ಗಡೆಯಿಂದ ವಾಪಸ್ ಬರಲಿ ಅಂತ. ನಾನು ಹೇಳಿದೆ ಯಾಕಪ್ಪ? ಇಲ್ಲ ದಲಿತರು ಮುಂದಿನ ಬಾಗಿಲು ಬಂದ್ರೆ ಅದೇ ಬಾಗಿಲು ಬಂದ್ರೆ ಮನೆಗೆ ದಲಿತರ ಬರುತ್ತೆ. ಮಾರನೇ ದಿವಸ ತಹಸೀಲ್ದಾರಿಗೆ ಕರ್ಕೊಂಡೋದ ನಾನು, ಅವ್ನು ದಲಿತರು ಕುತ್ಕೊಳ್ಳೆ ಒಳಗೆ ಅಂದೆ. ಈ ಅಮ್ಮ ಒಂದು ತಹಸೀಲ್ದಾರ ದಲಿತರು ಹಿಂದ್ಗಡೆ ಬಾಗಿಲಿಂದ ಬರ್ಬೇಕು, ಮುಂದ್ಗಡೆ ಬಾಗಿಲಿಂದ ಹೇಳೋದು. ಆ ಎಮ್ಮ ಮಾತಾಡಲಿಲ್ಲ. ಇದನ್ನೆಲ್ಲ ನಾವು ಜೀವನದಲ್ಲಿ ಅನುಭವಿಸಿದ್ದೀವಿ ನನ್ನ ಜೊತೆಲಿದ್ದಂಥ ಸ್ನೇಹಿತರು. ಅದಕ್ಕೆ ಅಲ್ಲೇ ಸಂಜೀವ ನಗರ ಅಂತೇಳಿ ನಾಡ್ದ ಮಾಡ್ಲ ಇಲ್ಲ ಅಂತೇಳಿ. ಇನ್ಮೇಲೆ ನಾನೇನಾದ್ರೂ ಮಂತ್ರಿ ಹೇಗಿದ್ರೆ ದಲಿತ ಕಾಲೋನಿ ಅಂತ ಮಾಡಂಗಿಲ್ಲ. ಎಲ್ಲಿ ಹೊಟ್ಟೆಕೊಪ್ಪಲಿದೆ ಅಲ್ಲೇ ದಲಿತರ ಮನೆ, ಎಲ್ಲಿ ಬ್ರಾಹ್ಮಣರ ಕೇರಿದೆ ಅಲ್ಲೇ ದಲಿತರ ಮನೆ, 10 ಮನೆ ಅವ್ರದ್ದು 10 ಮನೆ ಇವ್ರದ್ದು ಇದೆ ಮಾಡಿ. ಸಪ್ರೇಟ್ ಕಾಲೋನಿ ಯಾಕೆ ಮಾಡಕ್ ಹೋಗ್ತೀರಿ ನೀವು? BDA ಸೈಟ್ ಹಂಚ್ಬೇಕಾದ್ರೆ ಲೀಸ್ಟ್ ಹಾಕಿ ಜಾತಿ ಆಧಾರದ ಮೇಲೆ ಹಂಚಬೇಡಿ. ಇವತ್ತು ಎಕನಾಮಿಕಲ್ ಆಧಾರದ ಮೇಲೆ ಹಂಚ್ಬೇಕಾದ್ರೆ ಬಡ ಬ್ರಾಹ್ಮಣ ಇದ್ರು ಕೊಡಿ, ಬಡ ದಲಿತ ಇದ್ರು ಕೊಡಿ, ಪಕ್ಕದಲ್ಲಿ ಅವ್ರಿಗೆ ಕೊಡಿ. ಆವಾಗ ನೀವು ಸಮಾನತೆಯನ್ನು ತಂದಂಗಾಗುತ್ತೆ. ಆದರೆ ನಾನು ನಿಮಗೂ ಹೇಳ್ತೀನಿ, ನೀವು ಕೂಡ ನಾವು ದಲಿತರು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇಟ್ಕೋಬೇಡಿ. ಗಂಡು ಮಕ್ಕಳು ನಾವು ಶಕ್ತಿ ಇರೋರು ಕಂಡ್ಲಾ, ಇದು ಯಾವಾಗ ಹೇಳೋ ಶಕ್ತಿ ನಿಮಗೆ ಬರುತ್ತೋ ಅವಾಗ ಎಲ್ಲರೂ ನಿಮ್ಮ ಮುಂದೆ ಬದುಕ್ತಾರೆ, ನಿಮಗೆ ನಷ್ಟ ಮಾಡ್ತಾರೆ. ರಾಜಕಾರಣಕ್ಕೆ ಬನ್ನಿ, MLAಗಳಾಗಿ. ಸೋಮಶೇಖರ್ ಅವರೇ ಇವತ್ತು ಕಾಂಗ್ರೆಸ್ ಪಾರ್ಟಿಲಿ ಇದ್ರೆ ನೀವು ಮಾಡ್ತಾರೆ ಅಂತ ನನಗಂತೂ ಅನುಮಾನ. ಯಾಕಂದರೆ ಶಿವಣ್ಣ ಅವ್ರಿಗೂ ಉಪ್ಪಿನಕಾಯಿ ಹಾಕಿ ಕುಂದಿಸ್ಬಿಟ್ಟೆ ಅವರಲ್ಲಿ. ಇವತ್ತು ಹೊರಗಡೆ ಹೊರಟಿದ್ದೀವಿ ನಾವು. ಈ ಮುಂದಿನ ತಿಂಗಳಿಂದ ರಾಜ್ಯಾದ್ಯಂತ ನಾನೇ ಟೂರ್ ಮಾಡೋ ಅನ್ಕೊತಿದ್ದೀನಿ. ಅವ್ರು ದಲಿತರು ಮುಖ್ಯಮಂತ್ರಿ ಮಾಡ್ತಾರ, ಎಸ್ ಮೈ ಸಪೋರ್ಟ್ ಇಸ್ ದೇರ್. ಕಮ ಆಯ್ತು, ಸಿದ್ದರಾಮಯ್ಯ 2 ಸಲ ಆಯ್ತು, ಇನ್ನು ಎಷ್ಟು ಸಲ ಅದಾನು? ಸಿದ್ದರಾಮಯ್ಯ ಆಗಿದ್ದು ಯಾರಿಂದ? ಇಲ್ಲಿ ಹೋದ್ಸಲ ಅವ್ನ ಎಲೆಕ್ಷನ್ ನಿಂತಾಗ ನಾ ಹೇಳಿದೆ, ನೀನು ಬಾದಾಮಿಯಲ್ಲಿ ನಿಲ್ಲೋ, ಇಲ್ಲಿ ಸೋಲ್ತೀಯ. ನಾನೇ ಕರ್ಕೊಂಡು ಹೋಗಿ ಬಾದಾಮಿ ಚಿಮ್ಮನಕಟ್ಟಿ ಹೋಗಿ ಕೈ ಮುಗಿದೆ. ಯಾವಾಗ ಸೋತು ಬಿಡ್ತಾವೆ, ನೀವು ಸೋತ್ರೆ ನಮ್ದೆಲ್ಲ ಕಷ್ಟ ಆಗತ್ತೆ. ಏನಾದ್ರು ಚಿಮ್ಮನಕಟ್ಟಿ ನನ್ನ ಜೊತೆಲಿ ನಿಂತರು ಇದ್ದವನು, ಎಲ್ಲರಿಗಿಂತ ಸೀನಿಯರ್ ಅವನು. ಗುಂಡ್ರಾಯರ್ ಮಿನಿಸ್ಟರ್ ಆಗಿದ್ದಾಗ ನಾ ಮಿನಿಸ್ಟ್ರು, ಚಿಮ್ಮನಕಟ್ಟಿ ಮಿನಿಸ್ಟ್ರು. ಆವಾಗ ಚಿಮ್ಮನಕಟ್ಟಿ ಒಪ್ಪಲಿಲ್ಲ. ಚಿಮ್ಮನಕಟ್ಟಿ ಹೆಂಡತಿ ಹೇಳ್ತು, ಇಲ್ಲ ಬಿಡು ಸಿದ್ದರಾಮಯ್ಯ ಬರ್ತಾನಂತೆ ಬರಲಿ ಅಂತೇಳಿ. ಅವಾಗ ಸಿದ್ದರಾಮಯ್ಯ 30,000 ಗೆಲ್ತೀನಿ. ಆ ಮುಂದೆ ಮಾದೇವಪ್ಪ ಇತ್ತು ಪಕ್ಕದಲ್ಲಿ, ಅದು ಹೇಳ್ತು ಇಲ್ಲ ನಾನು 40,000 ಗೆಲ್ತೀನಿ. ಮುಂದೆ ನೀನೇ ಫಸ್ಟ್ ಸೋಲ್ತೀಯ ಅಲ್ಲಿ ಅಂತ. ಆ ರಿಸಲ್ಟ್ ಹಂಗೆ ಬಂತು. ಎಲೆಕ್ಷನ್ ಕೌಂಟಿಂಗ್ ನಡೀತಾ ಇದೆ. ಮಾರನೇ ದಿವಸ ಕೌಂಟಿಂಗು. ಸಿದ್ದರಾಮಯ್ಯ ಮನೆಯಲ್ಲರೂ ಸೇರವೇ. ಗುಲಾಂ ನಬಿ ಆಜಾದು ಜನರಲ್ ಸೆಕ್ರೆಟರಿ. ನಾನು ಲೇಟಾಗಿ ಹೋದ್ರೆ ಟಿವಿಯಲ್ಲಿ ಬರ್ತಾ ಇದೆ, ಸಿದ್ದರಾಮಯ್ಯ 20,000. ಮಾದೇವಪ್ಪ ಔಟ್. ಸಿದ್ದರಾಮಯ್ಯ ನನ್ನ ಕೈ ಮೇಲೆ ಕೈ ಇಟ್ಬಿಟ್ಟ, ನೀನು ಹೇಳ್ದಂಗೆ ಆಗ್ಬಿಡ್ತಾನೆ. ಬಾದಾಮಿ ಏನಾಗತ್ತೆ? ಇಲ್ಲ ಗೆಲ್ತಿ ಅಂತೇಳಿ 10,000 ಲೀಡ್ ಇದ್ದಿದ್ದು 1,000 ಬಂದ್ಬಿಡ್ತು. ಸಿದ್ದರಾಮಯ್ಯ ಇಲ್ಲೂ ಹೋಗ್ತಾ ಇದ್ದಿಲ್ಲಯ್ಯ. ಇಲ್ಲ 800,000 ನೀನು ಗೆಲ್ತಿಯ, ನಾನು ಮ್ಯಾನೇಜ್ ಮಾಡಿದ್ದೀನಿ. ಕೊನೆ ಚಿಮ್ಮನಕಟ್ಟಿ ಅಂತ ಒಬ್ಬ ಎಷ್ಟು ಹತ್ರ ದುಡ್ಡು ಸಾಲ ತಗೊಂಡು 3,000 ಕೊಟ್ಟು ಪರ್ಚೇಸ್ ಮಾಡಿದ್ವಿ ನಾವು. ಸೋಮಶೇಖರ್ ಅವರು ಹೇಳ್ತಾ ಇದ್ದೀನಿ, ನನಗೇನು ಹೆದರಿಕೆ ಇಲ್ಲ. ನಾನು ಬಹಿರಂಗ ರಾಜಾರೋಷನ್ ಹೇಳ್ತಕ್ಕಂಥ ಇನ್ನು ಸಿದ್ದರಾಮಯ್ಯ ಎದುರಿಗೆ ಕುಂದಿಸ್ಕೊಂಡು ರಾಷ್ಟ್ರ ಮಾಡಿದ್ದೀನಿ, ನೀವು ಹಿಂಗೆ ಮಾಡಿದ ಕಡೆ ಅಂತ ಹ್ಞೂ ಅಂತಾನೆ. 6 ತಿಂಗಳು ಆದ್ಮೇಲೆ ದುಡ್ಡು ಕೊಟ್ಟ ಕೇಳ 6 ತಿಂಗಳಾದ್ಮೇಲೆ ದುಡ್ಡು ಕೊಟ್ಟರು. ಇದೆಲ್ಲ ನಾವು ಮಾಡಿದ್ದೀವಿ. ಆದರೆ ಅವರು ಮುಖ್ಯಮಂತ್ರಿಯಾಗಿ ತಿಳ್ಕೋಬೇಕಾದಂಥ ದೇವರಾಜ ಅರಸರಿಗೆ ದುಡ್ಡು ಕೊಟ್ಟಿದ್ದ ವಿಷಯ ಹೇಳಿದ್ರು. ನನ್ನ ಮದುವೆ ಮಾಡಿಸಿದೆ ದೇವರಾಜ ಅರಸಿ. ನನ್ನ ಹೆಂಡತಿ ಅರವಿಂದ ಪರಿಮಳ ಅಗರಬತ್ತಿ, ಅವರು ಸೌಕಾರರು, ನಮ್ಮ ಮಾವರು ಪಾರ್ಟ್ನರು. ನನ್ನ ಹೆಂಡತಿ ಅವ್ರ ಮನೆಯಲ್ಲೇ ಬೆಳೆದಿದ್ದು. ನನ್ನ ಹೆಂಡತಿ ಹೆಸರು ಅವರೇ ಇಟ್ಟರು, ಶೈಲಾ ಅಂತ. 1000 ಹುಡುಗಿ ಬ್ರಾಹ್ಮಣ ಹೆಸರು. ಅವಾಗ ನಾನು ಅಜಿತ್ ಸೇಠ್ ಮಗಳಿಗೆ ಮದುವೆ ಮಾಡಬೇಕು ಅಂತ ಯಾರೋ ಲೆಕ್ಕ ಹಾಕಿದ್ರು. ದೇವರಾಜ ಹೇಳಿದ್ರು, ಬ್ಯಾಡ್ ಕಂಡ್ಲ ಅಂತ ಮಾಡ್ಕೋಬೇಡ, ನಾನು ನಿನ್ನ ಮದುವೆ ಮಾಡ್ತೀನಿ ಅಂತೇಳಿ ನಮ್ಮ ತಂದೆ ತಾಯಿ ಕರೆಸಿ ನನ್ನ ಮದುವೆ ಮಾಡಿದ್ರು. ಪ್ಯಾಲೇಸ್ನಲ್ಲಿ ಖರ್ಚು ಅವರೇ ಹಾಕಿದ್ರು. ನನ್ನ ಮನಸ್ಸಿನಲ್ಲಿತ್ತು, ಇವರು ಕೊನೆ ಕಾಲದಲ್ಲಿ ದುಡ್ಡಿಲ್ಲ. ನನಗೆ ಗೊತ್ತಾಗಿ ನಾನು ನನ್ನ ಹೆಂಡತಿ ಅಡುಗೆ ಮಾಡ್ಕೊಂಡು ಹೋದಾಗ ದಿನ ಕೆಳಗೆ ದುಡ್ಡಿಟ್ಟಾಗ ದೇವರಾಜ ನೋಡಿದ್ರು. ದುಡ್ಡು ನೋಡಿ ಹೇಳಿದ್ರಲ್ಲೇ
ಮುಂದೆ ರಾಜಕಾರಣದಲ್ಲಿ ಇರೋದು ನೀನು ಒಂದು ಮಾತು ಹೇಳ್ತೀನಿ ನಿನಗೆ ಬರ್ಕೋದು ಏನು ಬುದ್ಧಿ ಅಂದರು, ಅರಮನೆ ದುಡ್ಡು ಗುರುಮನೆ ದುಡ್ಡು ನಿಲ್ಲಲ್ಲ ಕಂಡ್ಲ, ನನ್ನ ಪರಿಸ್ಥಿತಿ ನೋಡಿದೆಯಲ್ಲ ಇದೇ ಪರಿಸ್ಥಿತಿ ಆಗತ್ತೆ, ರಾಜಕಾರಣದಲ್ಲಿ ಇರೋದು ನಿನ್ನ ಪಾಪದ ದುಡ್ಡು ಮಾಡೋಕ್ಕೆ ಹೋಗಬೇಡ. ಅವತ್ತು ಹೇಳಿದ್ದು ಇವತ್ತು ನನ್ನ ತಲೆಯಲ್ಲಿದೆ. ದೇವರಾಜಸ್ನಂಥ ಮನುಷ್ಯ ಹುಟ್ಟಕ್ಕೆ ಸಾಧ್ಯ ಇಲ್ರಿ. ಈ ದೇಶದಲ್ಲಿ ಬ್ಯಾಕ್ವರ್ಡ್ ಕ್ಲಾಸು ದಲಿತರಿಗೆ ಗುರುತು ಹಚ್ಚಿ 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 ಮನೇಲಿದ್ದಂಥವ್ರಿಗೆಲ್ಲ ತಂದು ಸ್ಥಾನಮಾನ ಕೊಟ್ಟಂಥ ಮಹಾನ್ ಭಾವ ಇವತ್ತು ಭಾರತ ರತ್ನ ಅವ್ರಿಗೆ ಕೊಡಬೇಕು. ಇವತ್ತು ಬೈರಾಮಕೃಷ್ಣ ಅವ್ರ ಮಗನಿಗೆ ಧನ್ಯವಾದ ಹೇಳ್ತೀನಿ. ಇಂಥ ಕಾರ್ಯಕ್ರಮಗಳು ಮೈಸೂರು ಹೊರಗಡೆನೂ ನಿಮ್ಮ ಎಡಗಡೆ ಸಮಾಜದವ್ರಿಗೆ ತಾಲೂಕು ಮಟ್ಟದಲ್ಲಿ ಹೋಗಿ ನೀವು ಯುವಕರು ಏನಿದ್ದೀರಿ, ಹುಡುಗರು ಹೈಸ್ಕೂಲ್ಗಳಲ್ಲಿ ಶುರು ಮಾಡಿ ಇದನ್ನು ಮುಂದೆ ಪರಿಸ್ಥಿತಿ ದೇಶದ ಏನಾಗುತ್ತೆ ಅಂತ ಯಾರೂ ಕಲ್ಪನೆ ಮಾಡೋಕ್ಕಾಗ್ತಾ ಇಲ್ಲ. ಈಗ ಭಾರಿ ಕೆಟ್ಟ ಪರಿಸ್ಥಿತಿ ಬರುತ್ತೆ. ಪರಿಸ್ಥಿತಿ ಕೆಡದಾಗಿಂತ ಮುಂಚೆ ನಾವು ಒಂದಾಗಿ ಹೋರಾಟ ಮಾಡ್ತಕ್ಕಂಥದ್ದಕ್ಕೆ ಮುಂದಿನ ಬರ್ತಕ್ಕಂಥ ಪೀಳಿಗೆಗೆ ನಾವು ಕೊಡಬೇಕಾಗತ್ತೆ. ನಾನು ಮಂತ್ರಿ ಆಗೋದು ಮುಖ್ಯಮಂತ್ರಿ ಆಗೋದು ದೊಡ್ಡದಲ್ಲ. ಎಲ್ಲೋ ಒಬ್ಬ ದಲಿತ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಆಗಿ ಕೂರ್ತಾನೋ ಅಂದು ನನ್ನ ಸಮಾಧಾನ ಆಯಿತು ಮನಸ್ಸಿಗೆ ಅಂತ ಹೇಳ್ತಾರೆ. ಇವತ್ತು ಒಬ್ಬ ಮುಸಲ್ಮಾನರ ಮುಖ್ಯಮಂತ್ರಿ ಆಗ್ಬೋದು, CM ಅಂತ ಹೇಳಿದ್ರು ನಮ್ಮ ಮಗು ಇಟ್ಟಾಳೆ ಹೆಸರು. ಇವತ್ತಲ್ಲ ನಾಳೆ ಆಗ್ತೀನಿ ಗೊತ್ತಿಟ್ಕೊಂಡಿದ್ದೀನಿ, ಅದೇನು ಹೆದರಬೇಡಿ. ನನಗೆ 72 ವರ್ಷ ಇದೆ, ಚಿಂತೆ ಇಲ್ಲ, 90 ತನಕ ಬದುಕ್ತೀನಿ ನಾನು. ಯಾಕಂದ್ರೆ ನನಗೆ BP ಶುಗರ್ ಸುಡುಗಾಡು ಯಾವುದೂ ಇಲ್ಲ, ಕೆಟ್ಟ ಅಭ್ಯಾಸಗಳು ಇಲ್ಲ. ಎರಡೊತ್ತು ಮನೆ ಊಟ ಸಿಕ್ಕಿದ್ರು ಸಹ ಇಲ್ಲದೇ ಇದ್ರು ಸಹ ಒಳ್ಳೆ ಆರೋಗ್ಯ ನಿಮ್ಮ ಆಶೀರ್ವಾದದಿಂದ 4,000 ಜನ ಬಡ ಮಕ್ಕಳನ್ನು ಓದಿಸ್ತಾ ಇದ್ದೀನಿ. ಫಸ್ಟ್ ನಾನು ಇಂಜಿನಿಯರಿಂಗ್ ಕಾಲೇಜ್ ಮಾಡಿದೆ. ನಾನು ಇಂಜಿನಿಯರಿಂಗ್ ಕಾಲೇಜ್ ಫಸ್ಟ್ ಪ್ರಿನ್ಸಿಪಲ್ ಒಬ್ಬ ದಲಿತರವನು. ಇವತ್ತು 7,000 ಮಕ್ಕಳು ಓದ್ತಾ ಇದ್ದಾವೆ. ವಿದ್ಯಾದಾನ ಇದೇ ಭಾರಿ ಶ್ರೇಷ್ಠವಾದಂಥದ್ದು. ಆದ್ದರಿಂದ ಸಮಯ ಜಾಸ್ತಿ ಆಗಿದೆ, ಇನ್ನೂ ಮಾತಾಡೋದು ಭಾರಿ ಇತ್ತು, ಆದರೆ ಅವಕಾಶ ಇಲ್ಲ. ಮತ್ತು ಪುನಃ ನೀವು ಕರೆಸ್ಕೊಂಡಾಗ ಕರೆಸಿ ಜಗಜೀವನ್ ರಾಮ್ ಅವ್ರ ಹೆಸರು ಇದು. ಇಂಥ ನಾಯಕರು ನಿಮ್ಗೆ ಹೇಳ್ತೇನೆ, ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂಥದ್ದು ನಮ್ಮ ಸೌಭಾಗ್ಯ. ಅವ್ರ ಫೈಲ್ಗಳಲ್ಲಿ ನೋಡ್ತಾ ಇದ್ದೆ ನಾನು. ಇಂಡಿಯನ್ ಏರ್ಲೈನ್ಸ್ ನಾನು ಸಕ್ಸಸ್ಫುಲ್ ಮಿನಿಸ್ಟರ್, ದೂರದರ್ಶನ ಸಕ್ಸಸ್ಫುಲ್ ಮಿನಿಸ್ಟರ್ ಆದರೆ ಜಗಜೀವನ್ ರಾಮ್ರವರ ಲೇಖನಿಗಳೇ ಕಾರಣ ಅನ್ನಕ್ಕಂಥ ಮಾತನ್ನು ಪದೇ ಪದೇ ನಾನು ಹೇಳಿದ್ದೀನಿ. ಇವತ್ತು ಅಂಥ ಸಭಾಂಗಣದಲ್ಲಿ ನಿಮಗೆ 2 ಕೋಟಿ ರೂಪಾಯಿ ಕೊಟ್ಬಿಟ್ಟು ಬಿಟ್ಟವ್ರೆ ಸಾಲದು. ಸರ್ಕಾರ ವರ್ಷ ಏನಿದೆ ಅಂದರೆ ಬಡ್ಜೆಟ್ಗೆ ಡಿಮ್ಯಾಂಡ್ಸಲ್ಲಿ ನಿಮಗೆ ಕೊಡಬೇಕು. ಯೂನಿವರ್ಸಿಟಿಗೆ ದುಡ್ಡು ಬರ್ತಾ ಇಲ್ಲ, ಈಗ ತೆಜರಿ ಖಾಲಿ ಆಗಿಬಿಟ್ಟಿದೆ, ಅಲ್ಲಿ ದುಡ್ಡು ಏನು ಉಳಿದಿಲ್ಲ ಅಲ್ಲಿ. ಸೊ ಮುಂದೆ ನಮಗೊಂದು ಅವಕಾಶ ಸಿಕ್ತು ಅಂದರೆ ಬರೋಕ್ಕೆ ನಮ್ಮ ಸರ್ಕಾರ ನನಗೆ ಗೊತ್ತಿದೆ. ಯಾಕಂದರೆ ನಾನು ಹವಾಮಾನ ನೋಡಿ ಮಳೆ ಎಷ್ಟು ಬರುತ್ತೆ ಅಂತ ಹೇಳೋದು, ಮುಂದೆ ಯಾರು ಏನಾಗ್ತಾರೆ ಅನ್ನೋಕ್ಕಂತ ಹೇಳ್ತಕ್ಕಂಥದ್ದು. ಅವ್ರು ಹೇಳಿದ್ರು ಎಲ್ರಿಗೂ ಮಾಡಿದ್ರೆ ನೀವು ಆಗಿಲ್ಲ ಅಂತ, ಅದೇ ತಪ್ಪು ಮಾಡಿದ್ದು. ಎಲ್ರಿಗೂ ಮಾಡೋಕ್ಕೆ ಹೋಗಿ ನಾವೇ ಆಗಕ್ಕೆ ಹೊರಟಿದ್ದೀವಿ. ಇವತ್ತು ನಿಮ್ಮ ಸಹಾಯ, ನಿಮ್ಮ ಆಶೀರ್ವಾದ ಈ ಎಡ ಬಲ 2 ಸಮಾಜಗಳಿಗೆ ಸಮನಾಗಿರ್ತಕ್ಕಂಥ ಒಂದು ನೋಡ್ತಕ್ಕಂಥದ್ದು. ಮತ್ತು ಏನು ಜನಸಂಖ್ಯೆ ಎಷ್ಟಿದೆ, ಲೆಫ್ಟ್ ಜಾಸ್ತಿ ಇದ್ದಾವೆ ಅಂತ ನಾನು ಹೇಳಿದ್ರೆ ನನಗೆ ಬೈಯೋರು. ಈಗ ಗೊತ್ತಾಯ್ತಾ? 72ರಲ್ಲಿ ಹೇಳಿದ್ದೀನಿ ನಾನು ಇದನ್ನು. ಬೈರಾಮಕೃಷ್ಣ ಅವ್ರು ನನಗೆ ಲೆಕ್ಕ ತೋರಿಸಿ ಹೇಳೋರು, ನೋಡಿ ಈ ತಾಲೂಕು ಬಿಜಾಪುರ, ಗುಲ್ಬರ್ಗ, ರಾಯಚೂರು, ಬಾಗಲಕೋಟೆ, ಹಳ್ಳಿ 60 ವರ್ಷ ತಿರುಗಾಡಿದ್ದೀನಿ ನಾನು ಕರ್ನಾಟಕ ರಾಜ್ಯದಲ್ಲಿ. ನಾನು ಹೋಗಲಾರ್ದೇ ಇರೋ ಹೋಬಳಿ ಹೆಡ್ ಕ್ವಾರ್ಟರ್ಸ್ ಒಂದೂ ಇಲ್ಲ, ಇಡೀ ಕರ್ನಾಟಕ ತಿರುಗಿದ್ದೀನಿ ನಾನು ಇವತ್ತು ದಿವಸ. ಆದ್ದರಿಂದ ನನಗೆ ಜನನೂ ಗೊತ್ತಿದ್ದಾರೆ, ಜನಸಂಖ್ಯೆನೂ ಗೊತ್ತಿದೆ, ಯಾರು ಎಲ್ಲಿ MLA ನಿಲ್ಲಿಸಿದ್ರೆ ಗೆಲ್ತಾನೆ ಅನ್ನಕ್ಕಂಥ ಲೆಕ್ಕಾಚಾರನೂ ಗೊತ್ತಿದೆ. ಇವತ್ತು ಮಾಡ್ತಕ್ಕಂಥದಕ್ಕೆ ಪ್ರಯತ್ನ ಪಡೋಣ ಅಂಥೇಳಿ ಇವತ್ತು ಬೈರಾಮಕೃಷ್ಣರವರ ಇವತ್ತು ಪತ್ರಿಕಾ ಮಾಧ್ಯಮದವರು ನೋಡೋಣ ನಾಳೆದು ಎಷ್ಟು ಮಟ್ಟಿಗೆ ಪತ್ರಿಕೆಯಲ್ಲಿ ಬರುತ್ತೆ, ಎಷ್ಟು ಮಟ್ಟಿಗೆ ಬರೀತೀರಿ ಅನ್ನಕ್ಕಂಥದ್ದು. ಯಾಕಂದರೆ ದಲಿತರು ಬರೀಬೇಕು ಅಂದರೆ ಪೆನ್ನಲ್ಲಿ ಇಂಕಿ ಇರಲ್ಲ. TV ಕ್ಯಾಮ್ರಾಗಳು ಬೇರೆ ಮಾಡಿ ನೀವು 10 ಕ್ಯಾಮ್ರಾಗಳು ಹೊಂದಿರ್ತಾರೆ. ಈ ಒಂದು ನಿಮ್ದು ಬಿಟ್ಟರೆ ಬೇರೆ ಕ್ಯಾಮ್ರಾನೇ ಇಲ್ಲ. ಯಾಕಂದ್ರೆ ದಲಿತರು ಇರಲಿ, ಕಾಲಾಯ ತಸ್ಮೈ ನಮಃ, ಕಾಲ ಬರುತ್ತೆ. ಬಂದಾಗ ಇವನಾರವ ಎನಿಸಿದರೆಯ ಇವ ನಮ್ಮವ ಎನಿಸೆ ಅನ್ನೋ ಕಾಲ ಬರುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಭೀಮ್.